ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಸ್ಪೆಷಲ್ ದೋಸೆ ತೋರಿಸ್ತಾ ಇದ್ದೀನಿ. ಹೆಸರು ಕಾಳು ಮತ್ತು ಪಾಲಕ್ ಹಾಕಿಬಿಟ್ಟು ದೋಸೆ ಮಾಡೋದು ಹೇಗೆ ಅನ್ನೋದು ನೋಡಿ. ಫಸ್ಟು 1 ಕಪ್ಪು ತಿಂಡಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ ಹೆಸರು ಕಾಳು ತೊಗೋತಾ ಇದ್ದೀನಿ ನೋಡಿ. ಈಗ ಇವೆರಡನ್ನೂ ಕೂಡ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಈಗ ಒಳ್ಳೆ ನೀರು ಹಾಕಿಬಿಟ್ಟು ಹೋಲ್ ನೈಟ್ ನೆನೆಸಿಡಬೇಕು. ಅಂದರೆ ಇಡೀ ರಾತ್ರಿ ಅದನ್ನು ನೆನೆಸಿಡಬೇಕು. ನಾವು ನೆನೆಸಿಡ್ತಾಯಿದ್ದೀನಿ. ಈಗ ಈ ದೋಸೆಗೆ ಬೇಕಾದಂಥ ಪಾಲಕು, 1 ಕಟ್ ಪಾಲಕ್ ಸೊಪ್ಪು, 1 ಇಂಚು ಶುಂಠಿ, 3 ಹಸಿಮೆಣಸಿನಕಾಯಿ ನೋಡಿ. ರಾತ್ರಿ ನೆನೆಸಿಟ್ಟಂಥ ಹೆಸರು ಕಾಳು ಅಕ್ಕಿ ಏನಿದೆ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇವೆಲ್ಲವನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 1 ಕಪ್ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೋಡಿ. ಇದಕ್ಕೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಪಾಲಕನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ತಿರುಗ್ಕೋತಾ ಇದ್ದೀನಿ. ನೋಡಿ, ಈಗ ತಿರುವಿದ್ದಾಗಿದೆ. ಇದರ ಹದ ಇಲ್ಲಿ ತೋರಿಸ್ತಾ ಇದೆ ವಿಡಿಯೋದಲ್ಲಿ. ಅದೇ ಥರನೇ ಇರಲಿ, ಅಂದರೆ ದೋಸೆ ಮಾಡೋ ಹದ ಇರುತ್ತೆ ಇದು. ಅಂದರೆ ಈಗ ಕಾವಲಿನ ಹದ ಮಾಡ್ಕೋಬೇಕು. ಫಸ್ಟು ಎಣ್ಣೆ ಹಚ್ಚಿ ಕಾವಲಿನ ಸ್ವಲ್ಪ ಎಣ್ಣೆಯಲ್ಲಿ ಗ್ರೀಸ್ ಮಾಡಿದ ನಂತರ ನೀರು ಚುಮ್ಸಿದ್ರೆ ಆವಾಗ ಕಾವಲಿ ಒಂದು ಹದದಲ್ಲಿ ಬರುತ್ತೆ. ಕಾವು ಚೆನ್ನಾಗಿ ಹತ್ತಿದ ಮೇಲೆ ಈ ಥರ ಮಾಡಬೇಕು. ಕಾವಲಿ ಹದ ಆಗಿದೆ. ಈಗ ಇದ್ರ ಮೇಲೆ ದೋಸೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಮುಚ್ಚಳನ ಮುಚ್ಚಿಬಿಡಿ. ತಳ ಸ್ವಲ್ಪ ಕೆಂಪಗಾದ ತಕ್ಷಣ ತೆಗೀರಿ. ಯಾಕೆಂದರೆ ಇದು ಬೇರೆ ಉದ್ದಿನ ದೋಸೆ ಅಷ್ಟು ಕೆಂಪು ಬಣ್ಣ ಬರೋದಿಲ್ಲ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಹಾಗಾಗಿ ಇದನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಸ್ನೇಹಿತರೆ, ಈ ದೋಸೆ ಮನೆಯಲ್ಲಿ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಹೇಳಿ, ಹಾಗೆ ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ. ಮತ್ತೆ ನಾವು ಸಿಗೋಣ ಇನ್ನಷ್ಟು ವಿಡಿಯೋಗಳೊಂದಿಗೆ.